ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಬಂಧುಗಳೇ, ನಮ್ಮ ಆರೋಗ್ಯ ಸಚಿವರು ಬಹಳ ಬುದ್ಧಿವಂತರು. ನನ್ನ ಮನೆಯೇ ಸೆಲೆಕ್ಟ್ ಮಾಡಿಬಿಟ್ಟಿದ್ದಾರೆ. ಸೊ ನನ್ನ ಮೊಮ್ಮಗೂ ಕೂಡ ಶಿ ಈಸ್ ಎಲಿಜಿಬಲ್. ಇನ್ನು ಒಂದು ತಿಂಗಳಾಗಿದೆ ನನ್ನ ಮೊಮ್ಮಗಾಗಿ. ಸೊ ಅದಕ್ಕೆ ಇಲ್ಲೇ ಹಾಕಬೇಕು ಅನ್ನೋದು ಅವರ ಬೈಕೆ. ನಾನು ಹೇಳ್ದೆ ಕೇಳ್ದೆ ಎಲ್ಲ ಇಲ್ಲಿ ನಮ್ಮ ಮನೆಯೇ ಉಪಯೋಗಿಸ್ಬಿಟ್ಟಿದ್ದಾರೆ. ಭಾಳ ಸಂತೋಷ. ನಾವೇ ಮಾದರಿ ಆಗಬೇಕು ಅನ್ನೋದು ಅವರ ಚಿಂತನೆ. ಇವತ್ತು ನಮ್ಮ ರಾಜ್ಯದಲ್ಲಿ ನಮ್ಮ ಗೌರವಾನ್ವಿತ ಸಚಿವರಿದ್ದಾರೆ, ಖಾದರ್ ಸಾಹೇಬರು, ಎಲ್ಲ ಅಧಿಕಾರಿಗಳಿದ್ದಾರೆ, ಎಲ್ಲ ನನ್ನ ಪುಟ್ಟ ಮಕ್ಕಳಿದ್ದಾರೆ, ತಂದೆ ತಾಯಿಂದಿರೆಲ್ಲ ಬಂದಿದ್ದೀರಿ, ನಮ್ಮ ಅಧಿಕಾರಿಗಳೆಲ್ಲ ಇದ್ದೀರಿ. 60,84,911 ಮಕ್ಕಳಿಗೆ ಈಗಾಗಲೇ ನಮ್ಮ ರಾಜ್ಯದಲ್ಲಿ ಈ ಲಸಿಕೆಯನ್ನು ಕೊಡಲಿಕ್ಕೆ ನಮ್ಮ ಸರ್ಕಾರ ಗುರುತಿಸಿದೆ. ಇಂದಿರಾ ಗಾಂಧಿಯವ್ರ ಕಾಲದಲ್ಲಿ ಪ್ರಾರಂಭ ಆದಂಥ ಈ ಯೋಜನೆ ಯಾರು ಅಂಗವಿಕಲರು ಆಗಬಾರ್ದು ಅನ್ನೋ ಒಂದು ಏನು ಚಿಂತನೆ ಇತ್ತು. ಸೊ ರಾಜೀವ್ ಗಾಂಧಿಯವರ ಕಾಲದಲ್ಲೂ ಕೂಡ ಅದು ದೊಡ್ಡ ಅಭಿಯಾನ ರೀತಿಯಲ್ಲಿ ಪ್ರಾರಂಭವನ್ನು ಆಯಿತು. ಅದಾದಮೇಲೆ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಮುಕ್ತ ದೇಶ ಅಂಥೇಳಿ ಘೋಷಣೆಯನ್ನು ಮಾಡಲಾಯಿತು. ಇವತ್ತು ನಮ್ಮ ಭಾರತ ಬಲಿಷ್ಠವಾಗಿದೆ. ಕಡಿಮೆ ಇದು ಅನೇಕ ಕೇಸ್ಗಳು ಕೂಡ, ಅಂಗನವಿಕ ಕೇಸ್ ಕೂಡ ಕಡಿಮೆ ಆಗಿದೆ. ಆದರೆ ಅಕ್ಕಪಕ್ಕ ದೇಶದಿಂದ, ನಾನು ದೇಶಗಳ ಹೆಸರನ್ನು ಹೇಳೋಕ್ಕೆ ಹೋಗುವುದಿಲ್ಲ, ಅಕ್ಕಪಕ್ಕ ದೇಶಗಳಿಂದ ಈ ಲಸಿಕೆ ಇಲ್ಲದೆ ಕೆಲವು ಮಕ್ಕಳಿಗೆ ತೊಂದರೆ ಆಗ್ತಾಯಿದ್ದು ಎಲ್ಲ ಗಮನಿಸಿದ್ದೇವೆ. ವೈರಸ್ ಕೂಡ ಬರೋಂಥ ಎಲ್ಲ ವಾತಾವರಣಗಳಿದೆ. ಆದ್ದರಿಂದ ನಮ್ಮ ಸರ್ಕಾರ ಮತ್ತು ಭಾರತ ಸರ್ಕಾರ ಎರಡೂ ಸೇರಿ ಇದ್ರ ಬಗ್ಗೆ ನಾವು ವ್ಯಾಪಕವಾದಂಥ ಮುನ್ನೆಚ್ಚರಿಕೆಯನ್ನು ವಹಿಸಿ ನಮ್ಮ ಮಕ್ಕಳಿಗೆ ಇವತ್ತು ನಾವು ಈ ಲಸಿಕೆಯನ್ನು, ಪೋಲಿಯೋ ಲಸಿಕೆಯನ್ನು ಹಾಕಲಿಕ್ಕೆ ನಾವೆಲ್ಲ ಮುಂದಾಗಿದ್ದೇವೆ. ಇವತ್ತು ವಿಶ್ವ ಲಸಿಕೆ ದಿನ. ಈ ದಿನದಂದು ನೀವೆಲ್ಲ ಸೇರಿ ಭಾಗಿಯಾಗಿದ್ದೀರಿ. ರಾಜ್ಯದ ಎಲ್ಲ ತಂದೆ ತಾಯಂದಿರಿಗೆ, ಎಲ್ಲರಿಗೂ ಹಿರಿಯರಿಗೆ ನಾನು ಮನವಿ ಮಾಡಿಕೊಳ್ತೇನೆ. ಈ ಸರ್ಕಾರ ಏನು ಈ ಒಂದು ಎಲ್ಲರ ನಮ್ಮ ಮಕ್ಕಳ ಭವಿಷ್ಯಕ್ಕೆ ನಾವು ಈ ಕಾರ್ಯಕ್ರಮ ರೂಪಿಸಿದ್ದೇವೆ, ಇದನ್ನು ಯಾರೂ ತಪ್ಪಿಸ್ಕೊಳ್ಬಾರ್ದು. 0ಯಿಂದ 5ನೇ ವರ್ಷದವರು ಕೂಡ ಇದನ್ನು ಉಪಯೋಗಿಸ್ಕೊಳ್ಳೇಬೇಕು. ಆಗ ಮುಂದಕ್ಕೆ ತೊಂದರೆ ಆಗದೇ ರೀತಿಯಲ್ಲಿ ಈ ಲಸಿಕೆಯನ್ನು ಹಾಕ್ಕೊಂಡಾಗ ಮಾತ್ರ ಆರೋಗ್ಯಕರವಾದಂಥ ಕುಟುಂಬ, ಆರೋಗ್ಯಕರವಾದಂಥ ರಾಜ್ಯ, ಆರೋಗ್ಯಕರವಾದಂಥ ದೇಶ ಇದೆಲ್ಲ ಕೂಡ ಆಗ್ತದೆ. ಇಲ್ಲಿ ನನಗೆ ಮಾಹಿತಿ ಪ್ರಕಾರ ಈಗಾಗಲೇ ಸುಮಾರು 3,676 ಬೂತ್ಗಳನ್ನು, 36,600 ಚಿಲ್ಲರೆ 86 ಬೂತ್ಗಳು ಇದೆ. ಸೊ ಸಂಚಾರಿ ತಂಡ 988 ಇದೆ. ಟ್ರಾನಿಕ್ಸ್ ಪಾಯಿಂಟು 2,125 ಇದೆ. ನಮ್ಮ